ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ತುಲಾರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಕ್ರೋಧಿನಾಮ ಸಂವತ್ಸರದ ಅಂದರೆ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬದ ಭವಿಷ್ಯ ತುಲಾರಾಶಿಯವರಿಗೆ ಹೇಗಿದೆ ನೋಡಿ. ವರ್ಷ ಭವಿಷ್ಯವನ್ನು ನುಡಿಯೋ ಸಂದರ್ಭದಲ್ಲಿ ನಾವು ಗುರುಬಲ ಮತ್ತು ಶನಿಬಲಗಳನ್ನು ನೋಡ್ತಕ್ಕಂಥದ್ದು ವಾಡಿಕೆ. ಈ ಗುರುಬಲ ಮತ್ತು ಶನಿಬಲನ ನೋಡಿದ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಗುರುಬಲವೂ ಇಲ್ಲದೆ ಶನಿಬಲವೂ ಇಲ್ಲದೆ ರಾಹು ಕೇತುಗಳು ಸಹ ತುಂಬ ಪೀಡಾಕಾರಕರಾಗಿ ಇರುವುದರಿಂದ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕೆಡುಕುಗಳು ನಡೆಯುವ ಸಾಧ್ಯತೆಗಳಿದ್ದಾವೆ. 8ನೇ ಮನೆಗೆ ಗುರು ಹೋಗೋದ್ರಿಂದ ಇದ್ದಕ್ಕಿದ್ದ ಹಾಗೆ ನಿಮಗೆ ಆರೋಗ್ಯದಲ್ಲಿ ಏರಿಳಿತಗಳು, ಪ್ರಾಣಗಂಡಾಂತರಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಅದನ್ನ ಗುರುಗೋಚಾರ ಫಲ ಆ ಒಂದು ವಿಡಿಯೋನಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕಿನ ಸಹಾಯದಿಂದ ನೀವು ಗುರುಗೋಚಾರ ಫಲವನ್ನು ಸಹ ತಿಳ್ಕೊಳ್ಬಹುದು. ಯಾವ ರೀತಿಯಾಗಿ ಅನಾರೋಗ್ಯಗಳು ಉಂಟಾಗಬಹುದು ಅನ್ನುವಂಥ ಮಾಹಿತಿ ಎಲ್ಲ ಅದರಲ್ಲಿ ಕೊಟ್ಟಿದ್ದೀನಿ. ಇನ್ನು ಶನಿ ಇಲ್ಲಿ 5ನೇ ಮನೆಯಲ್ಲಿರ್ತಕ್ಕಂಥದ್ದು ನಿಮಗೆ ಪಂಚಮ ಶನಿಯ ದೋಷಗಳು, ಪಂಚಮ ಶನಿಯ ಅರಿಷ್ಠ ಸ್ಥಾನದ ಒಂದು ಪೀಡಾ ಸ್ಥಾನದಲ್ಲಿರ್ತಕ್ಕಂಥ ದೋಷಗಳು ಉಂಟಾಗ್ತಾ ಇದೆ. ಇನ್ನು ರಾಹು ಸಹ ನಿಮಗೆ 6ನೇ ಮನೆಯಲ್ಲಿದ್ದು ಶುಭ ರೀತಿಯಲ್ಲಿದ್ದಾನೆ. ಆದರೆ ಕೇತು 12ನೇ ಮನೆಯಲ್ಲಿ ಅಂತಹ ಒಳ್ಳೆಯ ವಾತಾವರಣದಲ್ಲಿ ತುಲಾರಾಶಿಯವರಿಗೆ ಇಲ್ಲ. ಹಾಗಾಗಿ ನಿಮಗೆ ಯಾವ್ಯಾವ ರೀತಿಯಾದಂತಹ ಅಶುಭದ ಫಲಗಳು ಉಂಟಾಗಬಹುದಪ್ಪ ಅಂತಂದರೆ, ಎಲ್ಲ ವಿಧದಲ್ಲೂ ಒಂದು ರೀತಿ ಸಂಕಟಗಳೇ, ಪ್ರತಿ ವಿಚಾರದಲ್ಲೂ ಸಂಕಟಗಳೇ. ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಬೇಕಾದಾಗ ತುಂಬ ಹುಷಾರು. ನಂಬಿಸಿ 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 ನಿಮ್ಮನ್ನು ಕುತ್ತಿಗೆ ಕುಯ್ದು ಬಿಡ್ತಾರೆ. ಆಗಲ್ಲ, ತುಂಬ ಜಾಗ್ರತೆಯಾಗಿರಬೇಕು. ಏನೋ ಮಾಡಕ್ಕೆ ಹೋಗ್ತೀರಿ, ಅದನ್ನು ಇನ್ನೊಂದೇನೋ ಆಗತ್ತೆ, ಹುಷಾರು. ಯಾವುದೇ ರೀತಿಯಲ್ಲೂ ನಿಮ್ಮ ಜೀವನವನ್ನು ನೀವು ನಿರ್ಧಾರ ಮಾಡ್ಕೊಳ್ಬೇಕೇ ಹೊರತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಏನಾದರೂ ಕ್ರೋಧಿನಾಮ ಸಂವತ್ಸರದಲ್ಲಿ ನೀವು ಆದರೆ ನಿಮ್ಮ ಜೀವನನ ನೀವೇ ಮೂರಾಬಟ್ಟೆ ಮಾಡ್ಕೊತೀರಾ, ಹುಷಾರು. ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಬಂಧು ಮಿತ್ರರಿಂದ ವಿರೋಧಾಭಾಸಗಳನ್ನು ಎದುರಿಸಬೇಕಾಗತ್ತೆ. ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ತೊಂದರೆ ತಾಪತ್ರೆಗಳು. ಏನೋ ಸೈಟ್ ತಗೊಳ್ತಿದ್ದೀರಾ, ಜಮೀನು ತೆಗೆದುಕೊಳ್ತಾ ಇದ್ದೀರಾ, ಸರಿಯಾಗಿ ನೀವು ಅದರ ವಂಶವೃಕ್ಷಗಳನ್ನೆಲ್ಲ ನೋಡಬೇಕು. ಒಳ್ಳೆ ರೀತಿಯಲ್ಲಿ ನಿಮ್ಗೆ ಆಗ್ತಿದೆಯಾ ಆಗ್ತಿಲ್ವಾ ಅದರ ಪ್ರತಿಯೊಂದು ವಿಚಾರಗಳನ್ನು ಸಹ ನೀವು ಗಮನಿಸಿಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಶತ್ರುಕಾಟಗಳು ವಿಪರೀತ ಜಾಸ್ತಿ ಆಗ್ತಕ್ಕಂತಹದ್ದು. ವಿಪರೀತವಾಗಿ ಶತ್ರುಕಾಟಗಳು ನೋಡಿ, ತುಲಾರಾಶಿಯವರು ಮೊದಲೇ ನೇರ ಮತ್ತು ನಿಷ್ಠೂರವಾದಿಗಳು. ಮಾತುಗಳು ತುಂಬ ಚೆನ್ನಾಗಿ ನೇರವಾಗಿ ಮಾತಾಡ್ತೀರಾ, ನಿಷ್ಠೂರವಾಗಿ ಮಾತಾಡ್ತೀರಾ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅದೇ ನಿಮಗೆ ಮುಳ್ಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಅರ್ಥ ಮಾಡ್ಕೊಳ್ಳಿ, ನೇರವಾಗಿ ಮಾತಾಡುವ ಯಾರೇ ಆಗಿರಲಿ ಪ್ರಪಂಚದೊಳಗಡೆ ಅವರನ್ನು ದುರಹಂಕಾರಿಗಳು, ಅವರನ್ನು ಏನೋ ಒಂದು ರೀತಿ ಸೈಡ್ ಕಾರ್ನರ್ ಮಾಡೋದು. ಇವು ನಮ್ಮ ಜನಕ್ಕೆ ಏನು ಅಂದರೆ ನಾಲ್ಗೆಗೆ ಬಣ್ಣ ಹಚ್ಕೊಂಡು ಮಾತಾಡೋದು ತುಂಬ ಇಷ್ಟ. ಮನಸ್ಸನ್ನು ಯಾರೂ ನೋಡಲ್ಲ. ಮನಸ್ಸು ಚೆನ್ನಾಗಿದೆಯಾ, ಮನಸ್ಸಿನಲ್ಲಿ ಅವ್ರಿಗೂ ಒಳ್ಳೆ ರೀತಿಯಾದ ಭಾವನೆಗಳನ್ನು ಇಟ್ಕೊಂಡಿದ್ದಾರಾ, ಒಳ್ಳೆ ರೀತಿಯಾಗಿ ಬಯಕೆಗಳಿದಾವ, ಒಬ್ರಿಗೆ ಒಳ್ಳೆ ಹಾರೈಸ್ತಾರೆ, ಅದಿಲ್ಲ. ನಾಲ್ಗೆ ಚೆನ್ನಾಗಿದೆಯಾ, ನಾಲ್ಗೆನೂ ಮುಖ್ಯವೇ, ಆದರೆ ಮನಸ್ಸಿನಷ್ಟೇ ನಾಲ್ಗೆ ಮುಖ್ಯ ಬೇಕಾಗಿಲ್ಲ. ಹಾಗಂದ್ರೆ ಹೇಗಂದ್ರೆ ಹಾಗೆ ಮಾತಾಡಿ ಅನ್ನೋದಲ್ಲ. ಅನಿಸಿದ್ದನ್ನು ನೇರವಾಗಿ ಇನ್ನೊಬ್ರಿಗೆ ನೋವಾಗದ ರೀತಿನಲ್ಲಿ ಹೇಳಿಬಿಡಿ. ಬೇರೆಯವ್ರಿಗೆ ನೋವು ಆಗ್ಕೂಡ್ದು, ಆ ರೀತಿಯಾಗಿ ಹೇಳಿಬಿಡಿ. ಅದರಿಂದ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಅದೇ ರೀತಿಯಾಗಿ ಸ್ತ್ರೀಯರಿಂದ ಅಪಮಾನಗಳು ಆಗುವ ಸಾಧ್ಯತೆಗಳು ತುಂಬಾ ಇದ್ದಾವೆ. ಯಾಕೆ ಅಂತಂದರೆ ಅಷ್ಟಮದಲ್ಲಿ ಗುರುವು ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನ ಮನೆಯಲ್ಲಿ ಗುರುವು ಹೋಗುವಂಥದ್ದು ಸ್ತ್ರೀಯಿಂದ ಕಂಟಕ, ಸ್ತ್ರೀಯಿಂದ ಆರೋಪಗಳು, ಸ್ತ್ರೀಯಿಂದ ಅಪವಾದಗಳು, ಸ್ತ್ರೀಯಿಂದ ಅಪನಂದನೆಗಳು, ಸ್ತ್ರೀಯಿಂದ ಅಪಕೀರ್ತಿಗಳು, ಸ್ತ್ರೀಯಿಂದ ಪುರುಷನಿಗೋ ಸ್ತ್ರೀಯಿಂದ ಸ್ತ್ರೀಗೂ ಆಗ್ತಕ್ಕಂಥ ಸಾಧ್ಯತೆಗಳು ಯಥೇಚ್ಛವಾಗಿ ಇರ್ತಕ್ಕಂಥದ್ದು. ಈ ವರ್ಷ ನಿಮಗೆ ಆದಾಯ 2 ಇದ್ದರೆ ವ್ಯಯ 8 ಇರ್ತಕ್ಕಂತಹ ವಾತಾವರಣ
ತುಲಾರಾಶಿಯವರಿಗೆ ಅಷ್ಟೊಂದು ಶುಭವಾಗಿರ್ತಕ್ಕಂತಹ ವಾತಾವರಣ ಇಲ್ಲ. ಜಾಗ್ರತೆಯಾಗಿ ಇರೋದು ತುಂಬಾನೇ ಉತ್ತಮವಾಗಿರ್ತದೆ. ಸೊ ಹಾಗಾಗಿ ಈ ಒಂದು ತುಲಾರಾಶಿಯವರು ತುಂಬ ಹುಷಾರಾಗಿರಬೇಕು. ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಅದಕ್ಕೆ ಸಂಪೂರ್ಣವಾಗಿ ದೈವಾಶೀರ್ವಾದ ಬೇಕು. ಹಾಗಾಗಿಯೇ ಯುಗಾದಿ ಹಬ್ಬ ಮುಗಿಯೋದು ಸರಿಯಾಗಿ ಯುಗಾದಿ ಹಬ್ಬಕ್ಕೆ ಮೊದಲನೆಯ ಅಮಾವಾಸ್ಯೆಯಾಗಿ ಬರ್ತಕ್ಕಂತಹ ಈ ಚೈತ್ರ ಅಮಾವಾಸ್ಯೆಯೆಂದು ನಾವು ಶ್ರೀ ಲಲಿತಾ ಮಹಾಯಾಗವನ್ನು ಏರ್ಪಾಟು ಮಾಡಿದ್ದೇವೆ. ಆ ಲಲಿತಾ ಮಹಾಯಾಗವು ನಡೆಯುವಂತಹ ಸ್ಥಳ ಶ್ರೀರಂಗಪಟ್ಟಣ ಮತ್ತು ಮೈಸೂರಿನ ಮುಖ್ಯ ರಸ್ತೆಯಲ್ಲಿಯೇ ಕಾವೇರಿ ನದಿಯ ತೀರದಲ್ಲಿಯೇ ಇರುವಂತಹ ಗೌತಮ ಕ್ಷೇತ್ರವಾಗಿರ್ತಕ್ಕಂತಹ ಗೌತಮ ಮಹರ್ಷಿಗಳೇ ಸ್ಥಾಪನೆ ಮಾಡಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ಮೇ 8ನೇ ತಾರೀಕಿಗೆ, ಅದರಲ್ಲೂ ಚೈತ್ರ ಅಮಾವಾಸ್ಯೆಯ ದಿವಸ ಪರ್ವಕಾಲದಲ್ಲಿ ನಿಮ್ಮೆಲ್ಲ ಗ್ರಹ ದೋಷಗಳು ಗ್ರಹಬಾಧೆಗಳು ನಿವಾರಣೆ ಆಗಬೇಕು ಅನ್ನುವಂತಹ ಸಲುವಾಗಿ ಶ್ರೀ ಲಲಿತಾ ಮಹಾಯಾಗವನ್ನು ಏರ್ಪಾಟು ಮಾಡಲಾಗಿದೆ. ಅಂತಹ ಶ್ರೀ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಂಡು ನಿಮ್ಮ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ. ದೇವರ ಸಂಪೂರ್ಣ ಕೃಪಾಶೀರ್ವಾದವೂ ಸಹ ಸಿಗುತ್ತೆ. ಎಲ್ಲ ರೀತಿಯಲ್ಲಿಯೂ ನಿಮಗೆ ತೊಂದರೆ ತಾಪತ್ರಗಳು ಉಂಟಾಗಲ್ಲ. ಯಾರು ಬೇಕಾದರೂ ಸಹ ಪೂಜೆಗೆ ಬರಬಹುದು. ಬಂದ ನಂತರದಲ್ಲಿ ನಿಮ್ಗೇನಾದರೂ ಸೇವೆ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಸೇವೆ ಮಾಡಬಹುದು. ಇಲ್ಲ ಪೂಜೆಯನ್ನು ನೋಡಿ ಕಣ್ತುಂಬಿಕೊಂಡು ಅಮ್ಮನವರ ವಿಶೇಷ ಆಶೀರ್ವಾದಗಳನ್ನು ಪಡೆದುಕೊಂಡು ನೀವು ಹೋಗಬಹುದು. ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಅಮ್ಮನವರ ಪೂಜೆ ಮತ್ತು ಅಮ್ಮನವರ ಆರಾಧನೆಗಳಿಂದ ನೀವು ಆಚೆ ಬರೋಕ್ಕೆ ಸಾಧ್ಯತೆಗಳಿದ್ದಾವೆ. ಆ ಒಂದು ಕೆಲಸವನ್ನು ಪ್ರತಿಯೊಬ್ಬರೂ ಸಹ ಮಾಡಿ ಅಂತ ಹೇಳ್ತಾ ಈ ಒಂದು ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥ ಮಾಹಿತಿ ತಿಳ್ಕೊಂಡಿದ್ದಾಯಿತು. ಇನ್ನು ಪರಿಹಾರದ ರೂಪಕವಾಗಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗಿರಲಿ, ದೇವರನ್ನು ಮೆಚ್ಚೋದಕ್ಕಿಂತ ದೇವರು ಮೆಚ್ಕೊಳ್ಳೋ ಹಾಗೆ ನಮ್ಮ ಬದುಕು ಇರಬೇಕು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಹಾಗಾಗಿ ನಿಮ್ಮ ಒಂದು ಜೀವನದಲ್ಲಿ ದೇವರ ಕೃಪಾಶೀರ್ವಾದ ತುಂಬ ಚೆನ್ನಾಗಿ ಸಿಗಬೇಕು ಅಂತಂದರೆ ಮೊದಲನೇದಾಗಿ ಗಿಡಮರಗಳನ್ನು ಪೋಷಣೆ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಸಹಕರಿಸಿ, ಸಾಧ್ಯವಾದ ಕಡೆ ಹಸಿರನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡೋಣ. ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ 5 ಔದುಂಬರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಈ ಔದುಂಬರ ಅಂತ ಬಂದ ತಕ್ಷಣವೇ ಒಂದು ರೀತಿಯಾಗಿ ಗುರುದೋಷಗಳನ್ನು ನಿವಾರಣೆ ಮಾಡ್ತಕ್ಕಂತಹದ್ದು, ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗ್ತಕ್ಕಂತಹ ಒಂದು ಸುಸಂದರ್ಭವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಈ ಔದುಂಬರ ವೃಕ್ಷ, ಔದುಂಬರದ ಗಿಡ, ಔದುಂಬರದ ಮರ. ಹಾಗಾಗಿ ಅಷ್ಟಮ ಗುರುವಿನ ಪ್ರಭಾವಗಳು ನಿಮಗೆ ತಗ್ಗಬೇಕು ಅಂದರೆ ಮೊದಲು ಈ ಔದುಂಬರ ಗಿಡಗಳನ್ನು ಬೆಳೆಸೋದನ್ನು ನೀವು ಪರಿಪಾಟಲು ಮಾಡಿಕೊಳ್ಳಿ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ನೋಡ್ತೀರಿ. ನಮ್ಮೆಲ್ಲರಿಗೂ ಶುಭವಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರದ ಫಲಗಳನ್ನು ತಿಳ್ಕೊಂಡಿದ್ದಾಯ್ತಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.